ಗಾಯ್ಸ್, ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಮಾಡಿಬಿಟ್ಟು ನೀವು ದುಡ್ಡನ್ನು ಮಾಡಬೇಕಾ? ಹಾಗಾದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಬ್ರ್ಯಾಂಡೆಡ್ ಕಂಟೆಂಟ್ ಅನ್ನೋ ಒಂದು ಫೀಚರ್ನ ನೀವು ಎನೇಬಲ್ ಮಾಡ್ಕೋಬೇಕು. ಆಯಿತಾ? ಇದನ್ನು ಎನೇಬಲ್ ಮಾಡಿಕೊಂಡ್ರೆ ಮಾತ್ರ ನೀವು ರೀಲ್ಸಿಂದ ನೀವು ದುಡ್ಡನ್ನು ಮಾಡೋದಕ್ಕಾಗೋದು ಫ್ಯೂಚರಲ್ಲಿ. ಸೊ ಈ ಬ್ರ್ಯಾಂಡೆಡ್ ಕಂಟೆಂಟ್ ಅಂದರೆ ಏನು, ಈ ಫೀಚರಿಂದ ಏನು ಉಪಯೋಗ, ಇದನ್ನು ಯಾಕೆ ನಾವು ಎನೇಬಲ್ ಮಾಡ್ಕೋಬೇಕು, ಎಲ್ಲವೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ನಮ್ಮೊಂದು ಚಾನಲ್ನ, ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋಸ್ ಆದರೆ ಒಂದು ಲೈಕ್ ಮಾಡಿ. ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಮೊದಲನೇದಾಗಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಓಪನ್ ಮಾಡ್ಕೊಳ್ತೀನಿ. ಒಂದು ನಿಮಿಷ ಇರಿ. ಸೊ ಇವಾಗ ಫೈನಲಿ ನಾನು ಓಪನ್ ಮಾಡಿಕೊಡ್ತಾ ಇದ್ದೀನಿ. ಸೊ ಇವಾಗ ನಾನು ಓಪನ್ ಮಾಡಿಕೊಂಡೆ, ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಓಪನ್ ಮಾಡಿಕೊಂಡೆ. ಸೊ ಇವಾಗ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡಿಬಿಟ್ಟು ಫಸ್ಟು ಬ್ರ್ಯಾಂಡೆಡ್ ಕಂಟೆಂಟ್ ಅನ್ನೋ ಒಂದು ಫೀಚರ್ ಎಲ್ಲಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಅದಾದಮೇಲೆ ಎನೇಬಲ್ ಮಾಡೋದಾಗೆ ಎಲ್ಲನೂ ಕೂಡ ತೋರಿಸ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡಿಕೊಂಡು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿ, ಅದಾದಮೇಲೆ 3 ಡಾಟೆಡ್ ಲೈನ್ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಕ್ರಿಯೇಟರ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಬ್ರ್ಯಾಂಡೆಡ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಆ್ಯಡ್ ಪೇಮೆಂಟ್ಸ್ ಕೆಳಗಡೆ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಅಲ್ಲಿ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಸ್ಟೇಟಸಲ್ಲಿ ಎಲಿಜಿಬಲ್ ಅಂತ ನಿಮಗೆ ಬರಬೇಕು. ಎಲಿಜಿಬಲ್ ಅಂತ ಬಂದಿಲ್ಲ ಅಂತಂದರೆ ಸೊ ನೀವು ಆನ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸೊ ಮೊದಲನೇದಾಗಿ ಇವಾಗ ಕೆಲವ್ರಿಗೆ ಡೌಟ್ ಶುರುವಾಗಿರುತ್ತೆ, ಬ್ರೋ ನನಗಿಲ್ಲಿ ಕ್ರಿಯೇಟರ್ ಅನ್ನೋ ಒಂದು ಆಪ್ಷನ್ನೇ ಇಲ್ಲ ಬ್ರೋ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದಾಗ ಅಂತ ಅನ್ನೋರಿಗೆ ಏನಾದರೂ ಆ ಥರ ಏನಾದರೂ ಪ್ರಾಬ್ಲಮ್ಸ್ಗಳು ಆಗಿತ್ತು, ಕ್ರಿಯೇಟರ್ ಆಪ್ಷನ್ ನಿಮಗೆ ತೋರಿಸ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಸ್ಟು ಬಿಸ್ನೆಸ್ ಅಕೌಂಟಾಗಿ ಮಾಡ್ಕೋಬೇಕು. ಆವಾಗ ಮಾತ್ರ ಈ ಕ್ರಿಯೇಟರ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದಾದಮೇಲೆ ನಿಮಗೆ ಬ್ರ್ಯಾಂಡೆಡ್ ಕಂಟೆಂಟ್ ಅನ್ನೋ ಒಂದು ಫೀಚರ್ ಸಿಗೋದು. ಸೊ ಅದರಿಂದ ಬಿಸ್ನೆಸ್ ಅಕೌಂಟಾಗಿ ಮಾಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಗೈಸ್. ಆ ಒಂದು ವೀಡಿಯೋನ ಈ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ಆ್ಯಂಡ್ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ನೋಡಿಕೊಂಡು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಬಿಸ್ನೆಸ್ ಅಕೌಂಟಾಗಿ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಅದು ಏನೇನು ಉಪಯೋಗ ಅಂತ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆಯಿತಾ? ಎಂಡ್ ಸ್ಕ್ರೀನಲ್ಲಿ ಬರುತ್ತೆ. ಸೊ ಇವಾಗ ನಿಮಗೆ ಕ್ರಿಯೇಟರ್ ಆಪ್ಷನ್ ಸಿಕ್ತು. ಇವಾಗ ಬ್ರ್ಯಾಂಡೆಡ್ ಕಂಟೆಂಟ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತ ಫಸ್ಟು ನೋಡೋಣ. ಅದಾದಮೇಲೆ ಇದನ್ನು ಎನೇಬಲ್ ಮಾಡೋದು ಹೇಗೆ ಅಂತ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಬ್ರ್ಯಾಂಡೆಡ್ ಕಂಟೆಂಟ್ನ ನೀವು ಎನೇಬಲ್ ಮಾಡೋದ್ರಿಂದ ನಿಮ್ಗೆ ಏನು ಉಪಯೋಗ ಅಂತಂದರೆ ಗಾಯ್ಸ್, ಇವಾಗ ನೀವು ಯಾರನ್ನಾದರೂ ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಬೇಕು ಅಂತಂದರೆ @ ಹಾಕ್ಬಿಟ್ಟು ನೀವು ಅವ್ರದ್ದು ID ಆಗ್ತು ಅಂತಂದರೆ, ಯೂಸರ್ ID ಆಗ್ತು ಅಂತಂದರೆ ನೀವು ಅವ್ರನ್ನ ಮೆನ್ಷನ್ ಮಾಡ್ಬೋದು. ಅವ್ರ ನೋಟಿಫಿಕೇಷನ್ ಹೋಗುತ್ತೆ ಇವರು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಫ್ರೆಂಡ್ಸ್ಗಳನ್ನ ತುಂಬ ಜನ ಈ ಥರ ಸ್ಟೋರಿ ರೀಲ್ಸಲ್ಲಿ ಇಲ್ಲೆಲ್ಲ ಮೆನ್ಷನ್ ಮಾಡ್ತಾ ಇರ್ತೀರ. ಫ್ರೆಂಡ್ಸ್ಗಳನ್ನ ಅಥವಾ ಇಂಡಿವಿಜುವಲಾಗಿ ಮಾಡೋದು ಅದೊಂದು ಸಪ್ರೇಟು ಗೈಸ್. ಆಯಿತಾ? ನೀವೇನಾದರೂ ಪೇಯ್ಡ್ ಪ್ರಮೋಷನ್ಸ್ಗಳನ್ನ ಮಾಡಿದಾಗ, ಆಯಿತಾ, ಎಸ್ಪೆಷಲಿ ಈಗ ಲೈಕ್ ಯಾವುದೋ ನಿಮ್ಗೆ ಯಾರೋ ಕಂಪ್ನಿಯವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಡಕ್ಟ್ ಕಳಿಸೋರು, ಈ ಪ್ರಾಡಕ್ಟ್ನ ನೀವು ರೀಲ್ ಮಾಡಿಬಿಟ್ಟು ಸ್ಟೋರಿ ಹಾಕಿ ನಮ್ಮನ್ನು ಮೆನ್ಷನ್ ಮಾಡಿ ಅಂತಂದರು, ಆವಾಗ ನೀವು ಪಾರ್ಟ್ನರ್ಶಿಪ್ಪನ್ನ ನೀವು ಎನೇಬಲ್ ಮಾಡಬೇಕು. ಅಂದರೆ ಬ್ರ್ಯಾಂಡೆಡ್ ಕಂಟೆಂಟ್ ಅನ್ನೋ ಒಂದು ಫೀಚರ್ನ ನೀವು ಎನೇಬಲ್ ಮಾಡಬೇಕು. ಇದನ್ನು ಎನೇಬಲ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದರೆ, ನೀವು ಈ ಕ್ರಿಯೇಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬ್ರ್ಯಾಂಡೆಡ್ ಕಂಟೆಂಟ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಇದನ್ನು ಎಲಿಜಿಬಲ್ ಅಂತ ಇತ್ತು ಅಂತಂದರೆ ನೀವು ಕಂಪ್ನಿಗಳನ್ನ ನೀವು ಟ್ಯಾಗ್ ಮಾಡ್ಬೋದು. ಅದು ಟ್ಯಾಗ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದರೆ, ಸೊ ಈ ನೀವು ಬ್ರ್ಯಾಂಡೆಡ್ ಕಂಟೆಂಟಿಂದ ನೀವು ಟ್ಯಾಗ್ ಮಾಡ್ತು ಅಂತಂದರೆ ಸೊ ನೀವು ಯಾವುದನ್ನು ಪ್ರಮೋಟ್ ಮಾಡಿರ್ತೀರ, ಆಯಿತಾ, ಆ ಒಂದು ಪ್ರಮೋಟ್ ಮಾಡಿರುವಂಥ ಪೋಸ್ಟ್ ಕೆಳಗಡೆ ಪೇಯ್ಡ್ ಪ್ರಮೋಷನ್ ಅಂತ ಬಂದಿರುತ್ತೆ. ಎಕ್ಸಾಂಪಲ್ ಇವಾಗ ನಾನು ನಿಮಗೆ ನಮ್ಮ ಬಾಸ್ತೆ ತೋರಿಸ್ತೀನಿ ರೀ, ರಾಕಿ ಬಾಯ್ ಈ ಒಂದು ಬೇರೆಡೋ ಒಂದು ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟಿದ್ದಾರಲ್ಲ, ಸೊ ಅಲ್ಲಿ ಕೆಳಗಡೆ ಅವ್ರದ್ದು ನೇಮ್ ಕೆಳಗಡೆ ನೀವು ನೋಡ್ಬೋದು ಪೇಯ್ಡ್ ಪಾರ್ಟ್ನರ್ಶಿಪ್ ಅಂತ ಇದೆ. ಈ ಥರ ನಿಮಗೆ ತೋರಿಸುತ್ತೆ ನೀವು ಬ್ರ್ಯಾಂಡೆಡ್ ಕಂಟೆಂಟ್ ಎನೇಬಲ್ ಮಾಡಿಕೊಂಡ್ರೆ. ಆಯಿತಾ? ಈ ಥರ ತೋರಿಸೋದ್ರಿಂದ ಏನು ಉಪಯೋಗ ಅಂತಂದರೆ, ಈಗ ಇದು ವಿಲನ್ ಲೈಫ್ ಅಂತ ಅವ್ರ ಜೊತೆ ಕೊಲ್ಯಾಬ್ ಆಗಿರೋದು ಬಾಸು, ಆಯಿತಾ, ಅವ್ರುಗಳಿಗೆ ಈ ವಿಡಿಯೋಗೆ ಏನು ಅನಾಲಿಟಿಕ್ಸ್ ಸಿಕ್ಕಿದೆ, ಆಯಿತಾ, ಏನು ಅನಾಲಿಟಿಕ್ಸ್ ಇದೆ ಅದು ಅವ್ರಿಗೆ ಡೇಟಾ ಸಿಗುತ್ತೆ. ಅಂದರೆ ಎಷ್ಟು ಜನ ನೋಡಿದ್ದಾರೆ, ಯಾವ ಲೊಕೇಶನ್ಸಲ್ಲಿ ನೋಡಿದ್ದಾರೆ, ಸೊ ಎಷ್ಟು ರೀಚ್ ಆಗಿದೆ, ಎಷ್ಟು ವ್ಯೂಸ್ ಹೋಗಿದೆ ಅನ್ನೋದೆಲ್ಲವೂ ಕೂಡ ಅವ್ರಿಗೆ ಡೇಟಾ ಸಿಗುತ್ತೆ. ಆಯಿತಾ? ಇದನ್ನು ನೋಡಿಕೊಂಡು ಅವರು ನೆಕ್ಸ್ಟು ಮತ್ತೆ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡೋದು ಅಥವಾ ಏನೋ ಇನ್ನೂ ರೀಚ್ ಬೇಕು ಅಂತಂದರೆ ಅವರು ಅದನ್ನು ಪ್ರಮೋಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ ಬ್ರ್ಯಾಂಡ್ಸ್ಗಳು. ಸೊ ಅದಕ್ಕೋಸ್ಕರ ನೀವು ಪೇಯ್ಡ್ ಪಾರ್ಟ್ನರ್ಶಿಪ್ನ ನೀವು ಮಾಡಲೇಬೇಕು. ಅಂದರೆ ನೀವು ಮಾಡಿತ್ತು ಅಂತಂದರೆ ಅವ್ರನ್ನ ಈ ಥರ ನೀವು ಟ್ಯಾಗ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನು ಮಾಡಬೇಕು ಅಂತಂದರೆ ನೀವು ಬ್ರ್ಯಾಂಡೆಡ್ ಕಂಟೆಂಟ್ ಅನ್ನೋ ಒಂದು ಟ್ಯಾಬನ್ನು ನೀವು ಎನೇಬಲ್ ಮಾಡ್ಕೋಬೇಕಿಲ್ಲಿ. ಆಯಿತಾ? ಸೊ ಇದರಿಂದ ಪ್ರಯೋಜನ ಏನು ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದನ್ನು ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ರೀಲ್ಸಲ್ಲಿ ಬೋನಸಸ್ ಅನ್ನೋ ಒಂದು ಫೀಚರು ಕೂಡ ಸದ್ಯದಲ್ಲೇ ಸಿಗುತ್ತೆ. ಆಯಿತಾ? ಇವಾಗ ಇದನ್ನು ಎನೇಬಲ್ ಮಾಡೋದು ಹೇಗೆ ಬ್ರ್ಯಾಂಡೆಡ್ ಕಂಟೆಂಟ್ ಅಂತ ನೋಡೋಣ ಬನ್ನಿ ಗಾಯ್ಸ್. ಅದಕ್ಕೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದಾದ ನಂತರ ಸೊ ಅಲ್ಲಿ ನಿಮಗೆ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ಯುವರ್ ಟೂಲ್ಸ್ ಅಂತ ಅಂದ್ಬಿಟ್ಟು ಅದ್ರ ಕೆಳಗಡೆ ಬ್ರ್ಯಾಂಡೆಡ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಸ್ಟೇಟಸಲ್ಲಿ ಸೆಟಪ್ ಬ್ರ್ಯಾಂಡೆಡ್ ಕಂಟೆಂಟ್ ಟೂಲ್ಸ್ ಅಂತ ಫಸ್ಟ್ ಟೈಮ್ ಬರುತ್ತೆ, ನೀವು ಎನೇಬಲ್ ಮಾಡಿಲ್ಲದಾಗ ಅಲ್ಲಿ ನೀವು ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ, ಯು ಆರ್ ಎಲಿಜಿಬಲ್ ಫಾರ್ ದ ಪೇಯ್ಡ್ ಪಾರ್ಟ್ನರ್ಶಿಪ್ ಲೇಬಲ್ ಅಂತ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಇದು ಸಿಗಬೇಕು ಬ್ರ್ಯಾಂಡೆಡ್ ಕಂಟೆಂಟ್
ಇಂಪಾರ್ಟೆಂಟು ಅಂತಂದರೆ ಆಪ್ಷನ್ನು. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಯಾವುದೇ ಥರ ಕಮ್ಯುನಿಟಿ ಗೈಡ್ಲೈನ್ಸ್ ಇರಬಾರ್ದು. ಜೊತೆಗೆ ನೀವು ಓನ್ ವೀಡಿಯೋಸ್ಗಳನ್ನ ನೀವು ಹಾಕಿರಬೇಕು, ಬೇರೆಯವ್ರದ್ದೆಲ್ಲ ಎತ್ಕೊಂಡು ಹಾಕೋಂಗಿಲ್ಲ. ಸೊ ಇಷ್ಟು ನೀವು ಫಾಲೋ ಮಾಡಿತ್ತು ಅಂತಂದರೆ ನೀವು ಎನೇಬಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ನೆಕ್ಸ್ಟು, ಆಯಿತಾ. ಸೊ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಮಾಡ್ತೀನಿ. ಅಲ್ಲಿ ನೀವು ಎನೇಬಲ್ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಬರುತ್ತೆ, ಯು ಕ್ಯಾನ್ ನಾವು ಯೂಸ್ ಬ್ರ್ಯಾಂಡೆಡ್ ಕಂಟೆಂಟ್ ಟೂಲ್ಸ್ ಅಂತ ಅಂದ್ಬಿಟ್ಟು ಅಲ್ಲಿ ಕೆಳಗಡೆ ಡನ್ ಅಂತ ಇರುತ್ತೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಯು ಆರ್ ಎಲಿಜಿಬಲ್ ಫಾರ್ ಮಾನಿಟೈಸೇಷನ್ ಅಂತ ರೈಟ್ ಟಿಕ್ ಮಾರ್ಕ್ ಬರುತ್ತೆ. ಅದಾದಮೇಲೆ ನೀವು ಒಂದ್ಸಲ ಬ್ಯಾಕಪ್ ಬಂತು ಅಂತಂದರೆ ಹಿಂದಕ್ಕೆ, ಸೊ ಹಿಂದಕ್ಕೆ ಬಂದರೆ ಸೊ ಅಲ್ಲಿ ನಿಮಗೆ ಎಲಿಜಿಬಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಅಲ್ಲಿ ನೋಡ್ಬೋದು ಸ್ಟೇಟಸ್ ಎಲಿಜಿಬಲ್ ಅಂತ ಬಂತು. ಸೊ ಫಸ್ಟು ಸೆಟಪ್ ಅಂತಿತ್ತು, ಬಟ್ ಇವಾಗ ಎಲಿಜಿಬಲ್ ಅಂತ ಬಂದಿದೆ. ಸೊ ಇವಾಗ ನೀವು ಬ್ರ್ಯಾಂಡೆಡ್ ಕಂಟೆಂಟ್ನ ನೀವು ಎನೇಬಲ್ ಮಾಡ್ಕೊಂಡಿದ್ದೀರಾ. ಸೊ ಈ ಥರ ನೀವು ಎನೇಬಲ್ ಮಾಡ್ಕೋಬೋದು. ಇದನ್ನು ಎನೇಬಲ್ ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಬಿಸ್ನೆಸ್ ಅಕೌಂಟಾಗಿ ಮಾಡ್ಕೋಬೇಕು. ಅದಾದಮೇಲೆ ಕ್ರಿಯೇಟರ್ ಆಪ್ಷನ್ ಸಿಗುತ್ತೆ. ಕ್ರಿಯೇಟರ್ ಆಪ್ಷನ್ ಸಿಕ್ಕಿದ್ಮೇಲೆ ಸೊ ನೀವು ಇದನ್ನು ಹೋಗ್ಬಿಟ್ಟು ಬ್ರ್ಯಾಂಡೆಡ್ ಕಂಟೆಂಟ್ ಆಪ್ಷನ್ಸನ್ನು ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ, ಆಯಿತಾ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಅರ್ಥ ಆಯಿತು ನೀಟಾಗಿ ಅಂತ ಅಂದ್ಕೊಳ್ತೀನಿ. ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ಬಿಸ್ನೆಸ್ ಅಕೌಂಟ್ ಹೇಗೆ ಮಾಡೋದು ಅಂತ, ವಿಡಿಯೋ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಓಕೆ, ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲವ್ ಯು ಆಲ್.